ಹಾಯ್ ಓಲ್, ಇದು ವೆಡ್ನೆಸ್ಡೇ ಮಿನಿ ಬ್ಲಾಗ್. ನಾವಿರೋ ಕಡೆ ಒಳ್ಳೆ ನಾಟಿ ಕೋಳಿ ಸಿಗಲ್ಲ ಅಂತ ಅಮ್ಮ ಊರಿಂದಾನೇ ಕೊಟ್ಟು ಕಳಿಸ್ಬಿಟ್ಟಿದ್ರು. ಇವತ್ತು ನಮ್ಮ ಕಡೆ ಯಾವ ಥರ ನಾವು ನಾಟಿ ಕೋಳಿ ಸಾಂಬಾರು ಮಾಡ್ತೀವಿ ಅನ್ನೋ ರೆಸಿಪಿನ ಶೇರ್ ಮಾಡ್ತೀನಿ. ಮೊದಲು ಒಂದು ಮಡಿಕೆಗೆ ಎಣ್ಣೆ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಅದಕ್ಕೆ ನಾಟಿ ಕೋಳಿ, ಅರಿಶಿನದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಹಾಗೆ ಮೆಣಸು ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಡಿಕೆ ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತು, ಹಾಗಾಗಿ ಕುಕ್ಕರ್ಗೆ ಹಾಕೊಂಡೆ. ಇವಾಗ ರುಬ್ಬಿರೋ ಮಸಾಲೆ ಅದಕ್ಕೆ ಸೇರಿಸಿ ಒಂದು 2 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಇವಾಗ ಇನ್ನೊಂದು ಕಡೆಗೆ ಎಣ್ಣೆ, ಸೋಂಪು, ಲವಂಗ, ಚಕ್ಕೆ, ಸ್ಟಾರು, ಏಲಕ್ಕಿ, ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಕೊನೆಯಲ್ಲಿ ಕಡಲೆಪಪ್ಪು, ಗಸಗಸೆ ಸೇರಿಸಿ ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಬೇಯ್ತಿರೋ ಚಿಕನ್ಗೆ ಇರೋ ಮಸಾಲೆನ ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಉಪ್ಪು ಹಾಕೊಂಡ್ಬಿಟ್ಟು ಒಂದು ಕುದಿ ಕುದಿಸ್ಕೊಂಡಿದ್ದಾದ್ಮೇಲೆ ಮೊಟ್ಟೆಗಳನ್ನ ಕೂಡ ಸೇರಿಸಿ ಮತ್ತೆ ಒಂದು ಕುದಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ಇದ್ರ ಜೊತೆಗೆ ನಾನು ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ನಮ್ಮ ಕಡೆ ನಾಟಿ ಕೋಳಿ ಸಾಂಬಾರಿಗೆ ಸ್ವಲ್ಪ ಬೆಣ್ಣೆ ಹಾಕೊಂಡು ತಿಂತಾರೆ. ನಾನಿವತ್ತು ಟ್ರೈ ಮಾಡಿದೆ, ನಿಜವಾಗ್ಲೂ ಟೇಸ್ಟ್ ತುಂಬ ಚೆನ್ನಾಗಿತ್ತು.